ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಇವತ್ತು ಜಾತಕರ ದಾಹಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ತೀರದ ಬಯಕೆ, ತೀರದ ಆಸೆ, ಏನಂತಂದರೆ ಅದಕ್ಕೆ ಯಾವತ್ತೂ ಎಂಡೇ ಇರಲ್ಲ. ಸೊ ಅಂಥ ಆಸೆಗಳು ಯಾಕೆ ಹುಟ್ಕೊಳ್ಳುತ್ತೆ ಆ್ಯಂಡ್ ಆ ದಾಹಗಳಿಂದ ಸುತ್ತಮುತ್ತ ಇರೋರಿಗೆ ಅಥವಾ ಅವರ ಕುಟುಂಬದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಉದಾಹರಣೆ ಕೊಡೋದಾದರೆ, ಒಬ್ಬೊಬ್ಬರಿಗೆ ಹಣದ ದಾಹ ಇರುತ್ತೆ, ಮತ್ತೊಬ್ಬರಿಗೆ ಪ್ರೀತಿಯ ದಾಹ ಇರುತ್ತೆ, ಮತ್ತು ಕೆಲವರಿಗೆ ಹಸಿವಿನ ದಾಹ, ಯಾವಾಗಲೂ ಏನಾದರೂ ತಿನ್ನಬೇಕು ಅನ್ನುವಂತಹ ಒಂದು ಮನಸ್ಥಿತಿನ ಇಟ್ಕೊಂಡಿರ್ತಾರೆ. ಮತ್ತು ಕೆಲವರಿಗೆ ಏನಾಗ್ತಾ ಇರುತ್ತೆ, ಪ್ರತಿಯೊಂದಕ್ಕೂ ಆಸೆ ಪಟ್ಟು ಅವ್ರ ಆಸೆಗೆ ನೆವರ್ ಎಂಡ್, ಎಲ್ಲದಕ್ಕೂ ಆಸೆ ಪಡ್ತಾ ಇರ್ತಾರೆ. ಅವ್ರು ಯಾರು? ಹಾಗೆ ಅಧಿಕಾರದ ಆಸೆ ಮತ್ತು ಈ ಹಣದ ವ್ಯಾಮೋಹ, ಅದು ನಮ್ಮ ಹತ್ರ ಎಷ್ಟು ಹಣ ಇದ್ದರೂ ಕೂಡ ಮತ್ತೂ ಸೇರಿಸ್ಬೇಕು ಅನ್ನುವಂತಹ ಒಂದು ದಾಹನ ಇಟ್ಕೊಂಡಿರ್ತಾರೆ. ಕೆಲವರು ಅದೇ ಥರ ತುಂಬ ಫ್ರೆಂಡ್ಸ್, ಯಾವಾಗಲೂ ಈ ಫ್ರೆಂಡ್ಸ್ ಜೊತೆ ಇರಬೇಕು, ಫ್ರೆಂಡ್ಸ್ಗೆ ಪ್ರಾಮುಖ್ಯತೆ ಕೊಡುವಂತಹ ದಾಹಗಳನ್ನು ಇಟ್ಕೊಂಡಿರ್ತಾರೆ. ಹೀಗೆ ಅನೇಕ ರೀತಿಯ ದಾಹಗಳು ಜಾತಕರಲ್ಲಿ ಇರುತ್ತೆ. ಆ ದಾಹಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬಿದ್ದು ನಮ್ಮ ಬದುಕನ್ನು ಹೇಗೆ ಹಾಳು ಮಾಡ್ಕೊಳ್ತೀವಿ, ಹಾಗೆ ಸುತ್ತಮುತ್ತಲಿನವರ ಮನಸ್ಸನ್ನ, ನಮ್ಮ ಜೊತೆಲಿರುವಂತಹ ವ್ಯಕ್ತಿಗಳ ಮನಸ್ಸನ್ನ ನಾವು ಹೇಗೆ ಕೆಡಿಸ್ತೀವಿ, ಅದು ಕುಟುಂಬದಲ್ಲಾಗಿರ್ಬೋದು ಅಥವಾ ನಮ್ಮ ಕ್ಲೋಸ್ ಸರ್ಕಲಲ್ಲಾಗಿರ್ಬೋದು. ಸೊ ಅಂತಹ ಒಂದು ದಾಹವನ್ನು ನಮ್ಮ ಈ ನಾಡಿ ಜ್ಯೋತಿಷ್ಯದಲ್ಲಿ ಖಂಡಿತ ನಾವು ಅದನ್ನು ಹುಡುಕಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೋದು. ಯಾವುದೇ ಆಗಲಿ ಮನುಷ್ಯನಿಗೆ ಆಸೆ ಇರಬೇಕು, ಒಪ್ಕೊಳ್ತೀನಿ. ಆದರೆ ಅದು ಅತಿಯಾಗಿ ದುರಾಸೆಯಾಗಿ ಪರಿಣಾಮ ಬೀರಿದಾಗ ಎಷ್ಟೆಲ್ಲ ಒಂದು ಅವಘಡಗಳು ನಡೆದುಬಿಡುತ್ತೆ ಅಲ್ವೇ. ಸೊ ನಮ್ಮ ಆಸೆಗಳು, ನಮ್ಮ ದಾಹಗಳು ಏನಿದೆ ಅಂತ ತಿಳ್ಕೋಬೇಕು ಅಂತ ನಿಮಗೆ ಏನಾದರೂ ಆಸಕ್ತಿ ಇದ್ದಲ್ಲಿ, ಕುತೂಹಲವಿದ್ದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ. ಧನ್ಯವಾದಗಳು.